ಅಕ್ರಮವಾಗಿ ಚಿನ್ನ ಸಾಗಾಟ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಟಿ ರನ್ಯಾ ರಾವ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಡಿಆರ್ಐ ಕಸ್ಟಡಿಯ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು 3 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿದ್ರು. ಡಿಆರ್ಐ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿದ್ರು. ಆದರೆ ಡಿಆರ್ಐ ವಿಚಾರಣೆ ವೇಳೆ ಸಮರ್ಪಕವಾದಂತಹ ಮಾಹಿತಿಯನ್ನ ಕೊಟ್ಟಿಲ್ಲ ರನ್ಯಾ ರಾವ್. ಸ್ಮಗ್ಲಿಂಗ್ ಹಿಂದೆ ಯಾರಿದ್ದಾರೆ, ಆಕೆ ಯಾರು ಸೂಚನೆ ಕೊಟ್ಟರು, ಯಾರಿಗೆ ಆ ಚಿನ್ನದ ಗಟ್ಟಿಗಳನ್ನ ಆಕೆ ತಲುಪಿಸ್ತಾ ಇದ್ರು, ಅದನ್ನ ತಲುಪಿಸಿದ್ರೆ ಆಕೆಗೆ ಸಿಗ್ತಾ ಇದ್ದಿದ್ದೇನು, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ. ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಕೋರ್ಟ್ಗೆ ಹಾಜರುಪಡಿಸ್ತಾ ಇರುವಂತಹ ದೃಶ್ಯ. ರನ್ಯಾ ರಾವ್ಳನ್ನ 3 ದಿನಗಳ ಕಾಲ ಕಸ್ಟಡಿಯಲ್ಲಿ ಇರಿಸಿಕೊಂಡಂತಹ ಅಧಿಕಾರಿಗಳು ಆಕೆಯನ್ನ ವಿಚಾರಣೆಗೆ ಒಳಪಡಿಸಿದ್ರು. ಕಸ್ಟಡಿಯ ಅವಧಿ ಅಂತ್ಯವಾಗ್ತಾ ಇದ್ದ ಹಾಗೆ ಆಕೆಯನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಹಿಂದೆ 3 ದಿನಗಳ ಕಾಲ ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ರನ್ಯಾ ರಾವ್ನ ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ನಡೆಸೋದಕ್ಕೆ. ಆದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಸೂಕ್ತವಾದಂತಹ ಉತ್ತರ ಡಿಆರ್ಐ ಅಧಿಕಾರಿಗಳ ಪ್ರಶ್ನೆಗೆ ಸಿಕ್ಕಿಲ್ಲ. ರನ್ಯಾ ಕಣ್ಣೀರಿಟ್ಟಿದ್ ಬಿಟ್ರೆ 3-4 ಸೆಂಟೆನ್ಸ್ಗಳನ್ನ ಪದೇ ಪದೇ ರಿಪೀಟ್ ಮಾಡಿದ್ ಬಿಟ್ರೆ ಯಾವುದೇ ಪ್ರಶ್ನೆಗೂ ಸರಿಯಾದಂತಹ ಉತ್ತರವನ್ನ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ರನ್ಯಾ ರಾವ್ಳನ್ನ ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಡಿಆರ್ಐ ಆರೋಪಿಯನ್ನ 40 ದಿನಗಳ ಕಾಲ ಕಸ್ಟಡಿಗೆ ಪಡೆಯುವುದಕ್ಕೆ ಅವಕಾಶ ಇದೆ. ಹೀಗಾಗಿ ಈ ಅವಕಾಶವನ್ನ ಬಳಸಿಕೊಂಡು ಮತ್ತೆ ಆರೋಪಿ ರನ್ಯಾ ರಾವ್ಳನ್ನ ತಮ್ಮ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಸದ್ಯ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕೆಲವೇ ಕ್ಷಣಗಳ ಹಿಂದೆ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಇನ್ನೇನು ವಿಚಾರಣೆ ಆರಂಭ ಆಗುತ್ತೆ, ಆ ನಂತರದಲ್ಲಿ ಗೊತ್ತಾಗುತ್ತೆ ರನ್ಯಾ ರಾವ್ಳನ್ನ ಮತ್ತೆ ಡಿಆರ್ಐ ಕಸ್ಟಡಿಗೆ ನೀಡಲಾಗುತ್ತಾ, ಅಧಿಕಾರಿಗಳು ಕಸ್ಟಡಿಗೆ ಕೇಳ್ತಾರಾ ಅಥವಾ ಸೀದಾ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗುತ್ತಾ ಅನ್ನೋದು ಕೆಲವೇ ಕ್ಷಣದಲ್ಲಿ ಗೊತ್ತಾಗಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.